Hello, come on, guys. Good evening. मस्त वातावरण भारी मस्त इथे. So after a long time, IPL ಎಲ್ಲ ಮುಗಿತು ಇವಾಗ IPL ಮುಗಿದ ಮ್ಯಾಗ ಹುಡುಗರ ಲೈಫ್ದಾಗ ಹೆಂಗಂದ್ರ IPL ಕ್ರಿಕೆಟ್ ಮ್ಯಾಚ್ ಐತಂದ್ರ ಅದ್ರೊಳಗ ಎಲ್ಲಾ ಮರ್ತ್ ಒಂದ್ ಸ್ವಲ್ಪ ಏನೈತದ ಎಲ್ಲ ಮರ್ತ್ ಮ್ಯಾಚ್ದಾಗ ಫುಲ್ ಬ್ಯುಸಿ ಆಗಿ ಮ್ಯಾಚ್ ನೋಡಿ ಸಮಾಧಾನ ಮಾಡ್ಕೋತೀವಿ. ಸ್ಟೇಟ್ ಅವಾರ್ಡ್ ಚೆಕ್ ಬಂತು ಬಟ್ ಹುಡುಗರ ಲೈಫ್ದಾಗ ಮ್ಯಾಚ್ IPL ಮುಗಿತು ಕ್ರಿಕೆಟ್ ಇಲ್ಲ ಅಂದ್ರ ಲೈಫ್ ಮತ್ತು ಏನ್ ಮಾಡೋದು ಗೊತ್ತಾಗಂಗಿಲ್ಲ. ಸೊ ಹಂಗಾಗೈತಿ ಈಗ ನಮ್ ಲೈಫ್ ಒಳಗ. ನಿನ್ ಮ್ಯಾಚ್ ಮುಗಿತು, ಇವಾಗ ಮುಗಿತು. ಹಾಟ್ಸ್ಟಾರ್ ಅನ್ಇನ್ಸ್ಟಾಲ್ ಮಾಡೋ ಟೈಮ್ ಬಂತು. ಅವ್ರವ್ರ ಕಡೆ ಇವ್ರ ಕಡೆ ಇಸ್ಕೊಂಡ್ ಪ್ರೀಮಿಯಂ ಗಿಮಿಯಂ ಅನ್ಕೋತ ಹಾಟ್ಸ್ಟಾರ್ ಯೂಸ್ ಮಾಡಿ ಏನ್ ಈಗ ಮತ್ತ ಸೀರೀಸ ಪಿಕ್ಚರ ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೆ ತಂದಾನೆ ತಾನೆ ಮೊದ್ಲ ಏನಾರೆ ಇನ್ಸ್ಟಾಗ್ರಾಮ್ ಇನ್ನ ಹೊಸದಿತ್ತು. ಅವಾಗ ಏನಾರೆ ಫುಲ್ ಕಾಮಿಡಿ ರೀಲ್ಸ್ ಅವು ಇವು ನಗುವಂತವ ಪ್ರ್ಯಾಂಕ್ ಅವು ಇವು ಶೇರ್ ಮಾಡ್ತಿದ್ವಿ. ಯಾವ ಸ್ಟೇಜಿಗೆ ಬಂದೈತಂದ್ರ ಈಗ ಜಸ್ಟ್ ಒಬ್ಬ ನನ್ನ ಫ್ರೆಂಡ್ ರೀಲ್ ಶೇರ್ ಮಾಡಿದ್ದ. 93, 94, 95 ಬಾರ್ನ್ ಏನೇನಿದ್ವಲ್ಲ, ಇನ್ನೊಂದ್ 15 ವರ್ಷನ್ಯಾಗ 50 ವರ್ಷ ಆಕ್ಕವತ್. ಅಂದ್ರೆ 50 ಕಂಪ್ಲೀಟ್ ಆಗ್ತಾವ. ಸೊ ಎಂಜಾಯ್ ಯುವರ್ ಲೈಫ್ ಅಂತ ಹಾಕಿದ. ಹೆಂಗ್ ಎಂಜಾಯ್ ಮಾಡ್ಬೇಕು ಲೈಫ್ ಏನ್? ಅವಾಗ ಡಿಗ್ರಿ, ಹೈಸ್ಕೂಲ್, ಡಿಗ್ರಿ, PUC ಇರ್ಬೇಕಂದ್ರ ಇವ್ರು ದೊಡ್ಡವ್ರ, ಇವ್ರ ಲೈಫ್ ಫುಲ್ ಮಸ್ತ್ ಐತಿ, ಲೈಫ್ ಕರೆ ಎಂಜಾಯ್ ಇವ್ರ ಮಾಡತ್ತಾರು ಅಂತ ಅನಿಸ್ತಿತ್ತು. ಬಟ್ ಈಗ ಗೊತ್ತಾಗತ್ತಿತ್ತು ಅವ್ರಿಗೆ ಆಕ್ಚುಲಿ ಮಜಾ ಹೈಸ್ಕೂಲ್, PUC ಅದ ಟೈಮ್ ಒಳಗಿತ್ತು. ಇನ್ನ ಸಣ್ಣ ಮಿಸಿ ಇನ್ನ ಜಸ್ಟ್ ಅವಾಗ ಮಜಾ ಐತಿ ಲೈಫ್ ಒಳಗ. ಈಗ ಏನ್ ಮುಗಿತಿ. ಈಗ ಹೆಂಗಂದ್ರ ಅವಾಗ ಅನ್ನಿಸ್ತಿತ್ತು ಹಿಂಗ ದೊಡ್ಡವ್ರ ಅಂಕಲ್ಗಳು ನೋಡಿ ಯಾಕೆ ಸೈಲೆಂಟ್ ಇರ್ತಾರು, ಏನ್ ಮಾತಾಡಂಗಿಲ್ಲ, ಮುಂದ್ ಏನಾದ್ರು ಏನು ಅದಕ್ಕೂ ರಿಯಾಕ್ಟ್ ಮಾಡಂಗಿಲ್ಲ. ಯಾಕಂದ್ರ ಒಳಗ ಸತ್ತ ಬಿಟ್ಟಿರ್ತಾರ ಅವ್ರು. ಸುಮ್ಮಂಗ ನಡೆದಾಡು, ಡೆಡ್ ಪೀಪಲ್ ಅಲೈವ್, ಸುಮ್ಮಂಗ ನಡೆದಾಡೋದು ಆ ಕಡೆ ಕಡೆ. ಅಂದ್ರೆ ಅವ್ರಿಗೆ ಲೈಫ್ ಗೊತ್ತಾಗ್ಬಿಟ್ಟಿತಿ ಏನ್ ಮುಗಿತ, ಇಲ್ಲಿ ಏನು ಉಳ್ದಿಲ್ಲ, ಇನ್ನೊಂದ್ ಸ್ವಲ್ಪ ದಿನ ಆ ಕಡೆ ತೆಗೆದು ಹೋಗ್ಬಿಡೋದು ಅನ್ನೋದು ರಿಯಾಲಿಟಿ ಬಂದ್ಬಿಟ್ಟಿರ್ತಾರ. ಬಟ್ ಹೆಂಗಂದ್ರ ಇನ್ನ PUC ಡಿಗ್ರಿ ಆ ಟೈಮ್ ಒಳಗೆ ಎಲ್ಲಾ ಕಿತ್ತಿ ಗುಡ್ಡೆ ಹಾಕಿ ಫುಲ್ ನೆಕ್ಸ್ಟ್ ಲೆವೆಲ್ ಇದ್ ಮಾಡ್ತೀವಿ ಅಂತ ಇರ್ತಾರ. ಬಟ್ ಸಾವ್ಕಾಸ್ ರಿಯಾಲಿಟಿ ಹಿಟ್ ಆಗಿ ಗೊತ್ತಾಗ್ಬಿಡ್ತಿ ಏನ್ ಮಾಡಾಕಂಗಿಲ್ಲ ಇಷ್ಟೇ. ಸೊ ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಕೊಂಡ ಜಸ್ಟ್ ಮೂವ್ ಜಸ್ಟ್ ಆಮೇಲೆ ಏನಾಯ್ತು, ಮೊದ್ಲ ಏನಾರ ರಿಯಲ್ ಟೈಮ್ ಸ್ಪೆಂಡ್, ರಿಯಲ್ ಎಕ್ಸೈಟ್ಮೆಂಟ್ ಅಂತ ಹೇಳಿ ಮಾಡ್ಬೇಕಂದ್ರೆ ಏನಾರ ಹೊಸ ಫುಲ್ ಎಕ್ಸ್ಪ್ಲೋರ್ ಮಾಡ್ಬೇಕೈತಿ. ಈಗ ಹಂಗಿಲ್ಲ. ರಾತ್ರಿ ಟೈಮ್ 9 ಗಂಟೆಗೆ ಮಕ್ಕೊಂಡ್ರು ಸಾಕ, ಅದು ದೊಡ್ಡ ಖುಷಿ ಆಗ್ಬಿಡ್ತೈತಿ. ರಾತ್ರಿ 9:30 ನಿದ್ದೆ ಹತ್ ಬಿಟ್ರೆ ಮುಗಿತು, ಮಸ್ತ್ ಮಜಾ ಬತ್ಪ, ದಿವ್ಸ ಫುಲ್ ಮಸ್ತ್ ಆಗ್ಬಿಡ್ತಾನು. ಬೆಳಿಗ್ಗೆ ಒಂದು 6-7 ಗಂಟೆಗೆ ಎದ್ರ ಮುಗಿತು, ಭಾರಿ ಲೈಫ್ ಮಸ್ತ್ ಮಜಾ ಬರತೈತಿ. ಈಗ ಹಂಗಾಗ್ಬಿಟ್ಟೈತಿ. ಅಂದ್ರೆ ಸ್ಮಾಲ್ ಥಿಂಗ್ಸ್ ಟೈಮ್ಕ ಒಂದ್ ಸ್ವಲ್ಪ ಚಲೋ ಊಟ ಮಾಡಿ ರಾತ್ರಿ ಒಂದು 9:30 ಮಕ್ಕೊಂಡ್ರೆ ಮುಗಿತ್. ಅದ್ರಕ್ಕಿಂತ ಬೆಸ್ಟ್ ಅದೊಂದ್ ದೊಡ್ಡ ಅಚೀವ್ಮೆಂಟ್ ಆಗ್ಬಿಟ್ಟೈತಿ. ಟೈಮ್ಗೆ ನಿದ್ದೆ ಹತ್ ಬಿಟ್ರೆ ಮುಗಿತ್ಪಾ ಅಂತೇಳಿ. ಸೊ ಹಿಂಗ ದಿಸ್ ಇಸ್ ರಿಯಲ್ ಅಡಲ್ಟಿಂಗ್. ಏನ್ ಅಡಲ್ಟಿಂಗ್ ಅಂದ್ರೆ ಏನ್ ನಾವು ಅಲ್ಲಿ ಇಲ್ಲಿ ಮೊದ್ಲು ಹೆಂಗಿತ್ತಂದ್ರ ಫ್ರೆಂಡ್ಸ್ ಅಲ್ಲಿ ಹೋಗುನು ಇಲ್ಲಿ ಹೋಗುನು, ಅದ್ರೊಳಗೆ ಯಾವರೇ ಪ್ಲಾನ್ ಕ್ಯಾನ್ಸಲ್ ಮಾಡ್ತಿದ್ದಲ್ಲ, ಸೊ ಅವನ್ನ ಗ್ರೂಪ್ ದಿಂದ ಹೊರಗಾಗ್ತಿದ್ವು. ಈಗ ಹೆಂಗಾಗ್ಬಿಟ್ಟೈತಂದ್ರ ಅವನ
ಈಗ ಯಾವರೇ ಅಲ್ಲಿ ಪ್ಲಾನ್ ಮಾಡ್ತಂದ್ರ ಅವ್ನ ಗ್ರೂಪ್ದಿಂದ ಹೊರಗೆ ಹೋಗ್ಬಿಡ್ತೈತಿ. ಈಗ ರಾತ್ರಿ ತಿಂದು ಕರೆಕ್ಟ್ ಟೈಮ್ ಮನ್ಯಾಗ ಮಕ್ಕೊಂದ್ರ ಸಾಕು, ಅದು ಒಂದು ಬೆಸ್ಟ್ ಅಚೀವ್ಮೆಂಟ್ ಆಗ್ಬಿಟ್ಟೈತಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದಾವು, ನಿಮಗೆ ಏನ್ ಮಜಾ ಅನಿಸ್ತೈತಿ ಕಮೆಂಟ್ದಾಗ ಹೇಳ್ರಿ. ಓಕೆ ಫ್ರೆಂಡ್, ಬಾಯ್, ಸಿ ಯು ಟುಮಾರೋ.